ಆಹಾ, ಸಖತ್ ಕಾರು ಗುರು. ಓನರ್ ಆಗೋ ಅದೃಷ್ಟ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಓಡ್ಸೋ ಪುಣ್ಯ ಸಿಕ್ತಲ್ಲ, ಅಷ್ಟು ಸಾಕಪ್ಪ. ಯಾರ್ ಗುರು ಇವಳು? ಲಿಫ್ಟ್ ಕೇಳ್ತಾ ನಿಂತಿದ್ದಾಳೆ. ಲೇ ಹರಿ, ಮನೇಲಿ ನಿನ್ಗೊಬ್ಳು ಹೆಂಡತಿ ಇದ್ದಾಳೆ. ಇದ್ರೇನೋ, ಹೆಂಡತಿ ಹಾಕಿಂತ ಮುಂಚೆ ಅವರು ಹುಡುಗಿ ತಾನೆ. ಕಷ್ಟದಲ್ಲಿರೋರಿಗೆ ಹೆಲ್ಪ್ ಮಾಡೋದು ಈ ಹರಿ ಧರ್ಮ. ಬೇಡ ಹರಿ, ಮುಂದೆ ಗಂಡಾಂತರ ಕಾದಿದೆ. ಹಾಯ್, ಏನ್ ಮೇಡಮ್, ಲಿಫ್ಟ್ ಬೇಕಾಗಿತ್ತಾ? ಜಯನಗರ್ ಹೋಗ್ಬೇಕಿತ್ತು. ಹತ್ತಿ ಹತ್ತಿ ನಾನು ಆ ಕಡೆನೆ ಹೋಗ್ತಿದ್ದೆ. ಬನ್ನಿ ಕೂತ್ಕೊಳ್ಳಿ. ಸರಿ, ಯಾರಿ ನೀವು? ಆಲ್ರೆಡಿ ಮೇಡಮ್ ಇರೋದ್ ಕಾಣಿಸ್ತಿಲ್ವಾ? ಇಳಿರಿ ಕೆಳಗೆ. ಹಲೋ, ನಾನು ಅವ್ರ ಮಮ್ಮಿ. ಸಿಂಗಲ್ ಪೀಸ್ ಅನ್ಕೊಂಡ್ರೆ ಇದ್ಯಾವ್ದೋ ಡಮ್ಮಿ ಪೀಸ್ ಬಂದು ಮಮ್ಮಿ ಅಂತಿದ್ದಾಳೆ. ಏನಪ್ಪಾ ಡ್ರೈವರ್, ಕಾರಲ್ಲಿ AC ಇಲ್ವಾ? ಏಯ್, ಯಾರೀ ಡ್ರೈವರು? ನಾನು ಈ ಕಾರ್ ಓನರ್, ರೆಸ್ಪೆಕ್ಟ್ ಇರ್ಲಿ. ಓಹ್, ಹೌದಾ? ನೋಡಕ್ಕೆ ಡ್ರೈವರ್ ತರ ಕಾಣಿಸ್ತಿದ್ಯಲ್ಲ, ಡ್ರೈವರ್ ಅನ್ಕೊಂಡೆ. ಏನು ಲಿಫ್ಟ್ ಕೊಡ ಅಂತ ಅನ್ಕೊಂಡ್ರೆ ಡ್ರೈವರ್ ಅನ್ಕೊಂಡ್ಬಿಡೋದಾ? ಆಕ್ಚುಲಿ ನಮ್ಮ ಹತ್ರ 8-10 ಕಾರ್ ಇದೆ. AC ಕನೆಕ್ಷನ್ ಒಂಚೂರ್ ಲೂಸ್ ಇದೆ ಅಂತ ಡ್ರೈವರ್ ಶೋರೂಮ್ ತಗೊಂಡೋಗಿದ್ದಾರೆ. ಅದಕ್ಕೆ ನಿನ್ ಕಾರಲ್ಲಿ ಟ್ರಾವೆಲ್ ಮಾಡೋ ಹಾಗಾಯ್ತು. ಎಷ್ಟೆಲ್ಲಾರು ಹೇಳೋದ್ ನಿಮ್ಗೆ, ನಮ್ ಸ್ಟೇಟಸ್ಗೆ ಒಂದ್ ಬೆಲೆ ಬೇಡ್ವಾ? ನನ್ ಮಗಳು ಐಶ್ವರ್ಯ ಲಕ್ಷ್ಮಿ ಈ ತರ ಕಾಂಜಿ ಪಿಂಜಿ ಸಂಬಂಧಗಳನ್ನೆಲ್ಲ ತಗೊಂಡ್ಬರ್ಬೇಡಿ. ಯಾವ್ದಾದ್ರು ಒಳ್ಳೆ ಪ್ರೊಫೈಲ್ ಇದ್ರೆ ಕಳ್ಸಿ, ನೋಡ್ಬಿಟ್ಟು ಹೇಳ್ತೀನಿ. ಮೇಡಮ್, ನಿಮ್ ಮಗಳಿಗೆ ಹುಡುಗರು ಹುಡುಕ್ತಿದ್ದೀರಾ? ನಮ್ಮ ಅಣ್ಣ ಕೂಡ ಸಿಂಗಲ್. ಏನ್ ಮಾಡ್ತಾರೆ ನಿಮ್ ಬ್ರದರು? ಸೌತ್ ಇಂಡಿಯಾದಲ್ಲೇ ಒನ್ ಅಂಡ್ ಓನ್ಲಿ ಬಿಲ್ಡಿಂಗ್ ಕಾಂಟ್ರಾಕ್ಟ್ರ ನಮ್ಮ ಅಣ್ಣ ಮೇಡಮ್. ಓ, ಇಂಜಿನಿಯರಾ? ಏನ್ ಗುರು ಇವರು ಇಂಜಿನಿಯರ್ ಅಂತ ಹೇಳಿದ್ರು ಕೇರ್ಲೆಸ್ ಆಗಿ ಮಾತಾಡ್ತಿದಾರೆ. ಇನ್ ಯಾವ ರೇಂಜ್ ಇರ್ಬೋದು ಇವ್ರದ್ದು? ಮತ್ತೆ ಇನ್ ಯಾವ ತರ ಹುಡುಗನ್ ಹುಡುಕ್ತಿದ್ದೀರಾ ಮೇಡಮ್? ನಮ್ ಮನೇಲಿ ಹಲ್ಲುಜ್ಜೋ ಬ್ರಷ್ ಇಂದ ಹಿಡಿದು ಊಟ ಮಾಡೋ ಸ್ಪೂನ್ ವರ್ಗೂ ಫಾರಿನ್ ಬ್ರ್ಯಾಂಡೇ ಯೂಸ್ ಮಾಡೋದು. ಅಂಬಾಪುರದ ಮಹಾರಾಣಿ ನನ್ ಮಗಳು. ಅಂಬ್ಲಿ ಕುಡಿಯೋ ಕುಚೇಲನ್ನು ಕೊಡಕ್ಕಾಗತ್ತಾ? ಓಹೋ, ಇದಾ ಇವ್ರ ರೇಂಜ್? ಶಿಟ್ ಮಾಮ್, ಚಾರ್ಜ್ ಡೌನ್ ಆಯ್ತು. ಅಯ್ಯೋ, ಅದಕ್ಕೆ ಯಾಕೆ ಟೆನ್ಷನ್ ಆಗ್ತೀರಾ, ಕುಡಿಲಿ. ಹಲೋ, ಯಾವ್ದಾವ್ದೋ ಪ್ಲಗ್ಗೆ ನನ್ ಫೋನ್ ನ ಕನೆಕ್ಟ್ ಮಾಡ್ಬೇಡಿ. ಆ ಫೋನ್ ರೇಟ್ಗೆ ಹೊಸ ಕಾರೇ ಬರುತ್ತೆ ಗೊತ್ತಾ? ಪೈನಾಪಲ್ ಐಫೋನ್ 18 Pro ಅದು. ನೋಡಕ್ಕೆ ಪೈನಾಪಲ್ ತರ ಕಾಣಿಸ್ತಿಲ್ವಲ್ಲ, ಸಿಂಬಲ್ ವಾಟರ್ ಮೆಲನ್ ತರ ಇದೆ. 18 Pro ಹಾಗೇನೆ, ಇವಾಗ ಬಂದಿರೋ ಹೊಸ ಡಿಸೈನ್ ಅದು. ನನ್ ಫೋನ್ ಕೊಡಿ. ಹೇ, ನೀವು ತೊಂದ್ರೆ ತಗೋಬಿಡಿ, ಇಲ್ಲೇ ಬ್ಲೂಟೂತ್ ಕನೆಕ್ಟ್ ಮಾಡ್ತೀನಿ. ಅಯ್ಯೋ, ಬೇಡ ಬೇಡ, ಕೊಡಿ, ನನ್ ಫೋನ್ ಕೊಡಿ. ರಿಸೀವ್ ಕೂಡ ಮಾಡಿದೆ. ಅಮ್ಮ, ಮಗಳು ಎಲ್ಲೇ ಇದ್ದೀರಾ? ನಿಮ್ಮ ಅಮ್ಮನಿಗೆ ಫೋನ್ ಮಾಡಿದ್ರೆ ನನ್ನ ಬ್ರೋಕರ್ ಅನ್ಕೊಂಡ್ ಮಾತಾಡಿ ಫೋನ್ ಕಟ್ ಮಾಡ್ತಾಳೆ. ಮನೆ ಬಾಡಿಗೆ ಕಟ್ಟಿಲ್ಲ, ವಾಟರ್ ಬಿಲ್ ಕಟ್ಟಿಲ್ಲ, ಪೇಪರ್ ಬಿಲ್ ಕೊಟ್ಟಿಲ್ಲ. ಪೇಪರ್ ಹುಡುಗ ನಾನು ಕೇಳ್ತಾ ಇದ್ದೇನೆ, ಏನ್ ಹೇಳ್ಕೊಂಡಿದ್ದೀರಾ? ನನ್ ತಾಳ್ಮೆ ಕಲ್ಕೊಂಡ್ರೆ ರಾವಣ ರಾವಣ ಆಗ್ಬೇಕಾಗತ್ತೆ. ಯೋಯ್,
ತೆಪ್ಪಗೆ ಏನಯ್ಯ ತಗೋತ್ಯಾ? ಒಂದೇ ಸಮನೆ ವಟ ವಟ ಅಂತ ಮಾತಾಡ್ತಾನೆ ಇದೆಯಲ್ಲ. ನಿನ್ ದುಡ್ತಾನೆ ತಂದು ನಿನ್ ಮುಖಕ್ಕೆ ಬಿಸಾಕ್ತೀನಿ. ಫೋನ್ ಇಡ ಇವಾಗ. ಇದಕ್ಕೆ ಏನ್ ಕಮ್ಮಿ ಇಲ್ಲ. ನೀವು ಕೊಟ್ಟಿದ್ ಬಿಲ್ಡಪ್ ನೋಡಿ ನಿಮ್ನ ಬಿಲೇನಿಯರ್ ಅಂತ ಗೆಸ್ ಮಾಡಿ ತಪ್ಪು ಮಾಡ್ಬಿಟ್ಟೆ. ದೇವ್ರ ದೊಡ್ಡವ್ರು ಕೋಗಿಲೆ ಅನ್ಕೊಂಡಿರೋ ಕೆಂಪುದದ್ ಬಣ್ಣನ ಬೇಗನೆ ಬಯಲ್ ಮಾಡ್ದ. ಅಯ್ಯನೇನ್ ಏಯ್, ಗ್ಲಾಸ್ ಇಳಿಸೋ, ಇಳಿಸೋ ಗ್ಲಾಸು. ಕಾರ್ ಶೋರೂಮ್ಗೆ ವಾಷಿಂಗ್ ಕೊಡೋ ಅಂತಂದ್ರೆ ಊರ್ ಸುತ್ತಾ ಇದೆಯಾ? ಓ, ಒಳಗಡೆ ಇರೋರು ಯಾರೋ? ಕಾರ್ ತಗೊಂಡೋಗಿ ವಾಷಿಂಗ್ ಕೊಡ. ಹುಲಿ ಪೇಂಟ್ ಬಳ್ಕೊಂಡಿರೋ ನರಿ ಬಣ್ಣನೂ ಬಯಲಾಯ್ತು. ನಮ್ದು ನಿಮ್ದು ಸೇಮ್ ಕೇಸ್ ತಾನೆ. ಬನ್ನಿ ಒಂದ್ ಬೈಟು ಕಾಫಿ ಕುಡ್ಕೊಂಡು ನಿಧಾನಕ್ಕೆ ಮಾತಾಡೋಣ. ನಮ್ಗ ಆ ಕರ್ಮ ಬೇಡ. ಇಲ್ಲಿವರೆಗೂ ಡ್ರಾಪ್ ಮಾಡಿದಿಕ್ಕೆ ಥ್ಯಾಂಕ್ಸ್. ಆಟೋನೋ ಬಸ್ಸೋ ಹಿಡ್ಕೊಂಡು ಹೋಗ್ತೀವಿ. ಮೋನು ಬಾ. ಫೋನ್ ಕೊಡ್ರಿ. ಇಷ್ಟು ದಿನ ನಾನೊಬ್ನೇ ಭಯಂಕರ ಕಿಲಾಡಿ ಅಂತ ಅನ್ಕೊಂಡಿದ್ದೆ. ಇವರು ಜಾಗದ್ ಕಿಲಾಡಿಗಳು. ಇವರಿಂದ ಡಿಸ್ಟೆನ್ಸ್ ಮೈಂಟೈನ್ ಮಾಡಿದಷ್ಟು ನಮ್ ಡಿಗ್ನಿಟಿಗೆ ಒಳ್ಳೇದು. ಎದೇಳಿ ರೀ 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 ಎದೇಳಿ, ಲೇಟ್ ಆಯ್ತು, ಎದೇಳಿ. ಹರಿ ನಿಮ್ಮನ್ನೇ ಕರಿತಾ ಇರೋದು. ಕಾಫಿ ಕುಡಿಯಲ್ವಾ? ನೀವು ಕಾಫಿ? ನೀವು ನಂಗೆ ಎಷ್ಟೆಲ್ಲ ಸಹಾಯ ಮಾಡಿದ್ದೀರಾ, ಅದಕ್ಕೆ ಹಳೆದೆಲ್ಲ ಓಫಿ, ಇವಾಗ ತಗೊಳ್ಳಿ ಕಾಫಿ. ನಿಜವಾಗ್ಲೂನಾ? ಏನು? ಇಡೀ ಜನ್ಮಕ್ಕಾಗುವಷ್ಟು ವರ ಆ ದೇವ್ರು ಒಂದೇ ಸಲ ಕೊಡ್ತಿದ್ದಾನಲ್ಲ, ಅದಕ್ಕೆ ಒಂಥರ ಫೀಲ್ ಆಗ್ತಿದೆ ಮೇಡಮ್. ಮೇಡಮ್ಮ, ಚಂದು ಅಂತ ಕರೀರಿ. ಕರೀರಿ, ನಾನ್ ನಿಮ್ ಚಂದು ತಾನೆ. ಮತ್ ಹಾಗೆ ಕರೀರಿ. ಅದೇನ್ ಒಳ್ಳೆ ಟೀಚರ್ಗೆ ಹೇಳ್ದಂಗೆ ಮೇಡಮ್ ಮೇಡಮ್ ಅನ್ಕೊಂಡು. ತಗೊಳ್ಳಿ, ಬೇಗ ಕುಡೀರಿ, ನಂಗೆ ಒಳಗಡೆ ಕೆಲಸ ಇದೆ. ಇದಲ್ರೋ ಬೆಂಗಳೂರಲ್ಲಿ ಪ್ರಳಯ ಆಗ್ತಿದೆ, ಇದಲ್ರೋ. ಅಣ್ಣ, ನೀವ್ ಅಪ್ಪನ್ ಕರ್ಕೊಂಡು ನೀನ್ ಓಡೋಗು ಫಸ್ಟ್. ಚಂದು, ನೀವಾ? ಅಂದ್ರೆ ನಾನು ಇಷ್ಟೊತ್ತು ಕಂಡಿದ್ ಕನ್ಸ? ಕನ್ಸಿಂದ ಆಚೆ ಬರ್ಲಿ ಅಂತಾನೆ ನೀರ್ ಹೊಡೆದಿದ್ದು.
ನಿಜವಾಗ್ಲೂ ಕಣ್ಮುಂದೆ ಸುನಾಮಿನೇ ಬಂದು ನಿಂತಿದೆ. ಏನ್ ಅನ್ಕೊಂಡಿದೀರಾ ನೀವು? ನೀವೇನ್ LKG ಮಕ್ಳ? ದಿನಾ ಬೆಳಗ್ಗೆ ಎಪ್ಸಿ ಬ್ರಷ್ ಮಾಡಿಸಿ ರೆಡಿ ಮಾಡಿ ಸ್ಕೂಲು ಕಳ್ಸಕ್ಕೆ. ಒಂದ್ಸಲ ಹೇಳಿದ್ರೆ ಅರ್ಥ ಮಾಡ್ಕೋಬೇಕಪ್ಪ. ನಿಮ್ಗೆ ಹೇಳ್ತಿರೋದು. ಏ ಕಿವಿ ಒಳಗಡೆ ನೀರ್ ಹೋಗ್ಬಿಟ್ಟು ಯಾರಿಗೇನ್ ಹೇಳಿದ್ರು ಕೇಳಿಸ್ತಲ್ಲ ಕಣ. ಅಪ್ಪ ದೇವ್ರೆ ಏನಪ್ಪ ಮಾಡ್ಲಿ? ಅಯ್ಯೋ ಹೌದಲ್ವಾ ಪಾಪ. ಅದು ನಾನು ಹೇಳಿದ್ನಲ್ಲ, ಒಂದ್ ಕಿವಿಲ್ ಕೇಳಿ ಇನ್ನೊಂದ್ ಕಿವಿಲ್ ಬಿಟ್ಬಿಡ್ತೀರಲ್ಲ, ಅದಕ್ಕೆ ಬ್ಲಾಕ್ ಆಗಿರ್ಬೇಕನ್ಸತ್ತೆ. ಕೇಳಿಸ್ದೇ ಇರೋದು ಕಿವಿ, ಕಣ್ ಕಾಣಿಸ್ತಿದೆ ತಾನೆ. ಉಳಕಾಗ್ದೇ ಇರೋ ಗೂಳಿಗೆ ಏನಾದ್ರೂ ಒಂದ್ ನೆಪ ಬೇಕಲ್ಲ. ಸುಮ್ನೆ ಈ ತರ ಎಲ್ಲ ನಾಟಕ ಮಾಡೋದ್ ನಿಲ್ಸಿ ಆದಷ್ಟು ಬೇಗ ಎದ್ದು ಹೋಗಿ ಮನೆ ಕ್ಲೀನ್ ಮಾಡಿ. ಪಾಪ ನೋಡಿ, ನಿಮ್ಗಿಂತ ಚಿಕ್ಕವರು ಎಷ್ಟ್ ಬೇಗ ಅರ್ಥ ಮಾಡ್ಕೊಂಡ್ರು. ನೀವಿದ್ದೀರಾ, ಎಷ್ಟ್ ದೊಡ್ಡವರಾದ್ರೂ ಒಳ್ಳೆ ಸೋಂಬೇರಿ ತರ ಇನ್ನೂ ಬಿತ್ಕೊಂಡಿದ್ದೀರಲ್ಲ, ನಾಚಿಕೆ ಆಗಲ್ವಾ? ರೀ ನನ್ ಮುಂದೆ ಅವ್ರನ್ನ ಹೊಗಳ್ಬೇಡಿ. ಇವಾಗ ಏನು, ಇವಾಗ ಎದ್ದು ಮನೆ ಕೆಲಸ ಮಾಡ್ಬೇಕಷ್ಟೇ ತಾನೆ. ಅಣ್ಣ ಈಗ ಪಾಯಿಂಟ್ ಬಂದ. ನಿನಗೇನ್ ಸಪ್ರೇಟ್ ಆಗಿ ಅನೌನ್ಸ್ಮೆಂಟ್ ಕೊಡ್ಬೇಕಮ್ಮಯ್ಯ? ಅದ್ಗೆ ನಾನು ನಿಮ್ಗೆ ಎಷ್ಟೆಲ್ಲ ಹೆಲ್ಪ್ ಮಾಡ್ತೀನಿ. ಇನ್ನೊಂದು ಸ್ವಲ್ಪ ಹೊತ್ತು ಮಲಗೋದಕ್ಕೆ ಪರ್ಮಿಷನ್. ಅರ್ಥಾಯ್ತು. ಹಲೋ, ಎಲ್ಗೆ? ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಅದೆಲ್ಲ ಆಮೇಲೆ. ಇಲ್ಲಿ ಬೇಕಾದಷ್ಟು ಕೆಲ್ಸ ಇದೆ, ಮೊದ್ಲು ಹೋಗಿ ರಂಗೋಲಿ ಪುಡಿ ತಗೊಂಬನ್ನಿ. ನನಗ್ ರಂಗೋಲಿ ಎಲ್ಲ ಹಾಕಕ್ ಬರಲ್ಲ. ನಾನು ಹೇಳಿದ್ ಮಾಡಿ ಫಸ್ಟು. ಏಯ್ ನನ್ಗೆ ಯಾಕೋ ಆಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. ಅಪ್ಪ ನೋಡಲಿ. ಆಹಾ, ನನ್ನ ಸೊಸೆ ಅಂದ್ರೆ ಕಡಿಮೆನಾ? ಈ ಮನೆ ಹೆಸರು ಉಳ್ಸಕ್ ಬಂದಿರೋಳು ಕಣ ಇವಳು. ಅದಕ್ಕೆ ಈ ಮನೆನ ಬೃಂದಾವನ ಮಾಡ್ಲಿ, ನೀನ್ ಬೀಡಿ ಸೇದಿ ಈ ಮನೆನ ಅನಾಚಾರ ಮಾಡು. ನೀನ್ ಕಷ್ಟ ಆದ್ರೆ ಮಾಸ್ಕ್ ಹಾಕೋ, ಯಾರು ಬೇಡ ಅಂತಾರೆ. ಹಲೋ, ಮೊದ್ಲು ಅದನ್ನ ತೆಗ್ದು ಬಿಸಾಕಿ. ಆ ನಿಮ್ಗೆ ಹೇಳಿದ್ದು, ಕಿವಿಯಲ್ಲಿ ಇಟ್ಕೊಂಡಿದ್ದೀರಾ? ತಲೆ ಮೇಲೆ ಇಟ್ಕೊಂಡಿದ್ದೀನಿ. ಓದಿರೋಳಾಗಿ ಎಂತ ಕ್ವಶನ್ ಕೇಳ್ತೀಯಮ್ಮ ನೀನು? ಇರೋ ಜಾಗದಲ್ಲಿ ಇದ್ದಿದ್ರೆ ನಾನು ಹೇಳಿದಿದ್ ಕೇಳಿಸ್ಬೇಕಿತ್ತಲ್ವಾ? ಏನ್ ಹಂಗ್ ನೋಡ್ತಾ ಇದ್ದೀರಾ? ಮನೆ ಒಳಗಡೆ ಬೀಡಿ ಸೇದ್ಬಾರ್ದು ಅಂತ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನಿನ್ನೇನೋ ಭಾರಿ ಜನರಲ್ ನಾಲೆಡ್ಜ್ ಇರೋ ಹುಡುಗಿ ಅಂತ ಅನ್ಕೊಂಡಿದ್ದೆ. ಕಾಮನ್ ಸೆನ್ಸ್ ಕೂಡ ಇಲ್ಲ ಅಂತ ಇವತ್ತು ಗೊತ್ತಾಯ್ತು. ದಿಸ್ ಈಸ್ ಔಟ್ಸೈಡ್, ಇನ್ಸೈಡ್ ಅಲ್ಲಿ. ಯು ಗಾಟ್ ಇಟ್? ಯಾರು ಇಲ್ದೇ ಇರೋ ಕಡೆ ಹೋಗಿ ಸೇದ್ಕೊಂಡ್ ಬನ್ನಿ ಅಂದೆ. ವಾಟ್ ನಾನ್ಸೆನ್ಸ್ ಯು ಆರ್ ಟಾಕಿಂಗ್? ನನಗೆ ವಾರ್ ಮಾಡಕ್ ನೀನ್ ಯಾರು? ನಾನು ನಿಮ್ ಸೊಸೆ. ನೋಡಿ, ಇದು ನಿಮ್ಗೆ ಲಾಸ್ಟ್ ವಾರ್ನಿಂಗ್. ಇನ್ ಮುಂದೆ ನೀವು ಬೀಡಿ ಸೇದ್ಬೇಕು ಅಂದ್ರೆ ಮನೆಯಿಂದ 100 ಮೀಟರ್ ದೂರ ಹೋಗಿ ಸೇದ್ಬೇಕು, ಅರ್ಥ ಆಯ್ತಾ? ಇಲ್ಲೇ ಸೇದ್ತೀರಾ ಅಂದ್ರೆ ಸೇದ್ಬೋದು, ಆದ್ರೆ ಹೊಗೆ ಬರೋ ಹಾಗಿಲ್ಲ. ಬೀಡಿ ಸೇದಿದ್ರೆ ಹೊಗೆ ಬರೋದು ಕಾಮನ್ ಮೈ ಡಾಕ್ಟರ್ ಇಲ್ಲ. ತಾಲೆ ಎಲ್ಲ ಮಾತಾಡ್ಬೇಡ, ಅವ್ರು ಹೇಳ್ದಷ್ಟು ಮಾಡಿ ಸಾಕು. ನೀವು ಸ್ವಲ್ಪ ಸುಮ್ನಿರಿ, ನಾನ್ ಮಾತಾಡ್ತಿಲ್ವಾ? ನೀನ್ ಯಾಕೋ ಸುಮ್ನೆ ಮಧ್ಯ ಬಾಯಕ್ಕೆಲ್ಲ ಹಾಳು ಮಾಡ್ತೀಯ? ತೆಪ್ಪಕ್ ನಿಂತ್ಕೊಳಕ್ ಏನ್ ತಗೋತೀಯ? ಅಣ್ಣ ನೀನ್ ಸುಮ್ನೆ ಸೈಡಿಗೆ ನಿಂತ್ಕೋ,
ಒಳ್ಳೆ ಸೀನ್ ನಡೀತಾ ಇದೆ. ನೋಡಿ, ನಾನು ಹೇಳಿದ ಅರ್ಥ ಆಯ್ತಲ್ವಾ? ಇವತ್ತಿಂದ ನಿಮ್ ಸ್ಮೋಕಿಂಗ್ ಝೋನು ಬೇರೆ ಕಡೆ. ಇಲ್ಲೇ ಸೆತ್ತೀನಿ. ಏನ್ ಮಾಡ್ತೀಯ ಈಗ? ಅಪ್ಪ, ಚಂದನ ಯಾರು ಒಳ್ಳೇದಕ್ಕಪ್ಪ ಹೇಳ್ತಿರೋದು? ಈಗ್ಲಾದ್ರೂ ಅವ್ರು ಹೇಳೋ ಮಾತು ಸ್ವಲ್ಪ ಕೇಳಪ್ಪ. ಯು ಫಸ್ಟ್ ಸನ್ ಶಟ್ ಅಪ್. ಇವಳು ಮಾತ್ನ ನಾನು ಯಾಕೋ ಕೇಳ್ಬೇಕು? ದಿಸ್ ಇಸ್ ಮೈ ಓನ್ ಹೌಸ್. ಓಕೆ? ಹೌದಾ, ಸರಿ. ನೀಗ ನಾನೇ ನೋಡೇ ಬಿಡೋಣ. ಕೊಡು, ನಂಗೊಂದು ಬಿಡಿ ಕೊಡು, ನಾನು ಸೇರ್ತೀನಿ. ಹೌದೌದೌದು. ಡೈಲಿ ಮನೆಗೆ ವಾಪಸ್ ಬರುವಾಗ ಒಂದ್ 2 ಕಟ್ ನನಗೋಸ್ಕರ ತಂದ್ಬಿಡು, ಗೊತ್ತಾಯ್ತಾ? ನಿಮ್ ಮಕ್ಳು ಕೇಳ್ತಾ ಇದಾರಲ್ಲ, ಕೊಡಿ. ಅವರು ನಿಮ್ ಹಾಗೆ ಆಗ್ಬಿಡ್ಲಿ. ಎಲ್ಲರೂ ಸೇರಿ ನನಗೆ ಹೊಗೆ ಹಾಕೋ ಪ್ರೋಗ್ರಾಮ್ ಫಿಕ್ಸ್ ಮಾಡಿದ್ದಾರೆ ಅನ್ಸುತ್ತೆ. ಕಾಂಪ್ರಮೈಸ್ ಆಗೋದೆ ಬೆಟರ್ ಚಾಯ್ಸು. ಆಯ್ತು ಆಯ್ತು, ಸಮಾಧಾನ ಮಾಡ್ಕೊಳ್ಳಿ ಮೈ ಸನ್ಸ್. ಭಂಗಿ ಸೇರಿ ನಿಮ್ಗೆಲ್ಲ ಭಂಗ ಮಾಡೋದಕ್ಕೆ ನನಗೂ ಇಷ್ಟ ಇಲ್ಲ. ಈ ನನ್ನ ಸೊಸೆ ಪ್ರೀತಿಯಿಂದ ಹೇಳಿದ್ದನ್ನ ನಟರಾಜ ಕೇಳಲ್ಲ ಅಂತನ? 100 ಅಡಿ ದೂರ ಸೇರ್ಬೇಕು ಅಷ್ಟೇ ತಾನೇ? ನನಗೂ ಮಾನ ಮರ್ಯಾದೆ ಇದೆ ಕಂಡ್ರು. ಇನ್ನು ಮುಂದೆ ಈ ಮನೆಯಲ್ಲಿ ಬೀಡಿ ಹೋಗಿ ಕಂಡ್ರೆ ಹಾಗ ಮಾತಾಯ್ತು. ನೀವೇನ್ ನೋಡ್ತಾ ನಿಂತ್ಬಿಟ್ರಿ? ಬಾವಿಯಿಂದ ಬಿನ್ಗೆಲಿ ನೀರ್ ಸೇದಿ ಹೋಗಿ. ಯಾರ್ ನಾನಾ? ಯಾಕೆ? ಮನೆ ಕ್ಲೀನ್ ಮಾಡ್ಬೇಕು ಅಂತ ಹೇಳಿದ್ ಕೇಳಿಸಿಲ್ವಾ? ಅಲ್ಲ ರೀ, ಅದು ನಾನು ಬಾವಿಯಿಂದ ಹೇ, ಬಾವಿಲಿ ಹಾರಿ ನೀರ್ ಎತ್ಕೊಂಬ ಅಂತ ಯಾರಾದ್ರೂ ಹೇಳಿದ್ರ ನಿನ್ಗೆ? ಹಗ್ಗ ಇಲ್ವಾ? ಹೋಗು, ಒಂದೊಂದೇ ಬಿಂದಿಗೆ ಸೇದ್ ಹೋಗು. ಸುಮ್ನೆ ಮಾತಾಡಿ ಟೈಮ್ ವೇಸ್ಟ್ ಮಾಡೋ ಬದಲು ಹೋಗಿ ಕೆಲಸ ಮಾಡ್ಬೋತಾನೆ. ಹೋಗು. ಏನ್ ಭಾರತಿ, ತಿಂಡಿ ಮಾಡಿದ್ಯಾ? ಮಾವ ಬಂದಿದಾರಂತೆ, ಏನ್ ತಂದಿದಾರ ನಿಂಗೆ? ಭಾರತಿ, ಭಾರತಿ, ಯಾಕೆ ಹೇಳ್ತಿದ್ಯಾ? ಓ, ಅತ್ತೇನಾದ್ರು ಬೈದ್ರಾ? ಅವ್ರದ್ದು ಮಾವ ಇವತ್ತು ನನ್ನನ್ನ ನೋಡೋದಕ್ಕೆ ಕಣ್ಣು ಬರ್ತಿದ್ದಾನೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನನಗೆ ನಿನ್ನನ್ನ ಬಿಟ್ಟು ಬೇರೆ ಯಾವ ಹುಡುಗನ ನೋಡೋದಕ್ಕೂ ಇಷ್ಟ ಇಲ್ಲ. ಆದ್ರೆ ನಿನ್ನ ಬಗ್ಗೆ ಹೇಳೋದಕ್ಕೂ ಅಂತಿಲ್ಲ ಮಾವ. ನಾನು ಏನ್ ಮಾಡ್ಲಿ? ನಾನು ಹೇಳಿಲ್ವ? 1 ನಿಮಿಷ ಸಣ್ಣ ಮರೆ ಆದ್ರೆ ಸಾಕು, ಎಲ್ಲ ಬಂದು ಸಾಯ್ತಾಳೆ ಅಂತ. ಏನಾಗಿದೆ ನಿನ್ಗೆ? ಎಷ್ಟು ಧೈರ್ಯ ನಿನಗೆ? ನೀನು ನನ್ನ ಮಗಳ ಜೊತೆ ಇವತ್ತು ಸುಮ್ಮನೆ ಬಿಡಲ್ಲ ಕಣ, ಸುಮ್ಮನೆ ಬಿಡಲ್ಲ ಕಣ. ಮನೆ ಮಾನ ಮರ್ಯಾದೆ ಕಳೆಯಕ್ಕೆ ಹುಟ್ಟಿದ್ದೇನೆ.
ನಾವೇನೇ ತಪ್ಪು ಮಾಡಿದೀವಿ ನಿನ್ಗೆ? ಯಾಕೆ ಅಣ್ಣನ ಮೇಲೆ ಕೈ ಮಾಡ್ತಿದ್ದೀರಾ? ಭಾರತೀನ ಅಣ್ಣನ ಹುಡ್ಕೊಂಡು ಬಂದಿದ್ದು. ಯಾವ ನೀನು ಯಾವನೋ ನಿನ್ ಮಾವ ನನ್ನ ಮಗ ಜೀವ ಹಾಳು ಮಾಡ್ಕೊಂಡಿದ್ದೇನೋ ನಿನ್ನ ಸಾಯಿಸ್ಕೊಳ್ತೀನಿ. ಯಾರು ಯಾರ ಜೀವನ ಹಾಳು ಮಾಡ್ತಿಲ್ಲ. ಬೇಕಿದ್ರೆ ನಿಮ್ ಮಗಳನ್ನ ಕೇಳಿ, ಅವಳಾಗೆ ಬಂದಿದ್ದು. ಆಹಾ ಹೇಳದ್ ನೋಡು, ಇದೆಲ್ಲ ನಿಂದೆ ನಾಟಕ ಅಂತ ನನಗೆ ಗೊತ್ತು ಕಣೆ. ಸುಪ್ನಾತಿ ಅಪ್ಪ ಅಮ್ಮನ್ ಬಿಟ್ಟು ಓಡ್ ಬಂದಿದ್ಯಾ? ನನ್ ಮಗಳಿಗೂ ಅದೇ ಚಾಲಿ ಕಳಿಸ್ಬೇಕು ಅನ್ಕೊಂಡಿದ್ಯಾ ನೀನು? ಅಮ್ಮ, ಇದ್ರಲ್ಲಿ ಅವ್ರದ್ದೇನು ತಪ್ಪಿಲ್ಲ. ನನ್ನ ಯಾರು ಕರ್ದಿಲ್ಲ ಅಪ್ಪ. ನಾನೇ ಮಾವನ್ ಜೊತೆ ಮಾತಾಡ್ಬೇಕು ಅಂತ ಬಂದಿದ್ದು. ಏನಂದ್ರೆ ಇಷ್ಟು ದಿನ ಇದ್ದಿದ್ದು ಒಂದ್ ಲೆಕ್ಕ, ಇನ್ ಮುಂದಕ್ಕೆ ಬೇರೆದೇ ಲೆಕ್ಕ. ನನ್ನ ಮಗಳು ತಂಟೆಗೆ ಏನಾದ್ರು ಬಂದ್ರೆ ಸಾಯಿಸ್ಬಿಡ್ತೀನಿ ಮಗ ನಿನ್ನ. ಮೌನ ಮರೀದ್ ಇಲ್ಲಿದ್ದವ್ರ ಕಡೋ ನೀವು. ನಿಮ್ ಸಂಬಂಧನೇ ಬೇಡದ ನಾವು ಯಾವತ್ತೂ ದೂರ ಹೋಗಾಯ್ತು. ಇನ್ನು ನಾಯಿಗಳಿಗೆ ಮೂಳೆ ಆಸೆ ಹೋಗಿಲ್ಲ. ಏನ್ ಕತೆ ಹೇಳ್ಕೊಂಡಿದ್ಯಾ? ಹೇಳ್ಕೊಂಡೆ ಅವಳನ್ನ. ನಡಿಯ ನಡಿಯೇ ನಡಿಯೇ ನಡಿಯೇ